ನಾನು ಫಸ್ಟು ಕ್ವಶ್ಚಿನೇ ನಮ್ಮ ಡಿಸ್ಟಿಕ್ ಕಲೆಕ್ಟರ್ ಕಮಿಷನರ್ ಸಾರ್ಗೆ ನಂದು ಕ್ವಶ್ಚನ್ ಕೇಳ್ತೀನಿ. KGF ಅಲ್ಲಿ ಮುನ್ಸಿಪಾಲಿಟಿ ಕಮಿಷನ್ ಆಫೀಸ್ ಇರುವುದು ಮಾರ್ನಿಂಗ್ 10 5 ಮಾತ್ರ ಕೆಲಸ ಮಾಡಬೇಕಾ, ಆಮೇಲೆ 6 to 10 ಮಾಡಬೇಕಾ ಕೆಲಸ? ನನಗೆ ಇದು ಕಾನೂನಲ್ಲಿ ಏನಾದರೂ ಇದೆ, ನನ್ನ ಕಮಿಷನರ್ ಸರ್ ಕೇಳಬೇಕು, DC ಸರ್ ಕೇಳಬೇಕಾಗುತ್ತೆ. ಇಲ್ಲಿ KGF ಅಲ್ಲಿ ಕಮಿಷನರ್ ಮುನ್ಸಿಪಾಲಿಟಿ ಕಮಿಷನ್ ಏನು ಮಾಡ್ತಾರೆ ಅಂದರೆ, ಮಾರ್ನಿಂಗಿಂದ ಇವರು ಡ್ಯೂಟಿಗೆ ಬರಲ್ಲ, ಒಂದು ಹಾಫ್ ಆನ್ ಅವರ್ ಬರ್ತಾರೆ, ಎಲ್ಲಿ ಹೋಗ್ತಾರೆ ನಮ್ಗೆ ಅದು ಐಡಿಯಾ ಇಲ್ಲ. ನೈಟು 6 ಗಂಟೆ ಮೇಲೆ ಕೂತ್ಕೊಳ್ತಾರೆ, ಬಂದು 6 ಗಂಟೆ ಮೇಲೆ ನೈಟು 9 ಗಂಟೆ ಅಲ್ಲಿ ಲೇಡೀಸ್ ಇರ್ತಾರೆ. ಲೇಡೀಸ್ ಯಾರು ಇರ್ತಾರೆ? ಮಹಾಲಕ್ಷ್ಮಿ, ನದಿಯಾ, ಆಶಾ, 3 ಜನ. ಬೇಕಂದರೆ CC ಕ್ಯಾಮ್ರಾ ತೆಗೆದುಬಿಟ್ಟು ನೋಡಿದರೆ DC ಸರ್ ಗೊತ್ತಾಗುತ್ತೆ. 6 ಗಂಟೆ ಮೇಲೆ ಲೇಡೀಸ್ ಕೆಲಸ ಮಾಡಬೇಕು, ಕಾನೂನೇ ಇಲ್ಲ, ಕಾನೂನು ಇರುವುದಿಲ್ಲ. ಹೆಂಗೆ ಕೆಲಸ ಮಾಡ್ತಾರೆ ಮುನ್ಸಿಪಾಲ್ಟಿ ಮಾತ್ರ? 5:15 ಕ್ಲೋಸ್ ಆಗಿಬಿಡ್ಬೇಕು ಕೆಲಸ. 5:15 ಮೇಲೆ ಎಲ್ಲಿ ಲೇಡೀಸ್ ಇಟ್ಕೊಂಡು 6 ಗಂಟೆ ಬಂದಿವ್ರು, ಸ್ಪೆಷಲಾಗಿ 6 ಗಂಟೆಗೆ ಸಪ್ರೇಟಾಗಿ ಕರ್ಸ್ಕೊಂಡಿವ್ರು ಈ ಕೆಲಸ ಮಾಡ್ತಾರೆ ಅಂದರೆ ಯಾವ ರೀತಿಯಲ್ಲಿ ಏನು ಕೆಲಸ ಮಾಡ್ತಾರೆ? DC ಸರ್ ಇವ್ರಿಗೆ ಪರ್ಸನಲ್ಲಾಗಿ ನೀವು 6 ಗಂಟೆ ಮೇಲೆ ನೈಟ್ 9 ಗಂಟೆ ಕೆಲಸ ಮಾಡೋದಕ್ಕೆ ಏನೋ ಆದೇಶ ಮಾಡಿದಾರಾ? ಇದು ಕ್ಯಾಲಕ್ಕೆ ಹೋಗಿದ್ರೆ ತಪ್ಪು ಹೇಳ್ತಾರೆ KGF ಅಲ್ಲಿ ಕಮಿಷನರು. ಇದು ಕ್ಯಾಲಕ್ಕೆ ಹೋಗಿದ್ರೆ ಬೇರೆ ರೀತಿಯಲ್ಲಿ ಅವರೇ ಒಂದು ಲಿಂಕ್ ಮಾಡ್ಕೊಂಡು ಏನೋ ಮಾತಾಡ್ಕೊಂಡು ಹೋಗ್ತಾರೆ. ಇದು ಬಿಟ್ಟರೆ ಕಮಿಷನರ್ ಕೆಲಸ ಏನಿದೆ DC ಸರ್ ಕಂಟ್ರೋಲ್ ಇರುವುದು ಟೋಟಲಿ ಇಡೀ ಕೋಲಾರ ಡಿಸ್ಟ್ರಿಕ್ಟ್ ನಿಮ್ಮ ಕಂಟ್ರೋಲ್ ಇರುವುದು. ಇಲ್ಲಿ KGF ಅಲ್ಲಿ ಮಾತ್ರ ಸ್ಪೆಷಲಾಗಿ DC ಮುನ್ಸಿಪಾಲಿಟಿ ಕಮಿಷನರು ಮಾರ್ನಿಂಗ್ 10:30 5:30 ಮಾತ್ರ ಬರಲ್ಲ ಆಫೀಸ್ಗೆ. ಬಂದರೆ ಒಂದು ಹಾಫ್ ಆನ್ ಅವರ್ ಕೂತ್ಕೊಳ್ತಾರೆ, ಎಲ್ಲಿ ಹೋಗ್ತಾರೆ ನಮ್ಗೆ ಐಡಿಯಾ ಇರಲ್ಲ. ಸ್ಪೆಷಲಾಗಿ 6 ಗಂಟೆ ಮೇಲೆ ಬರ್ತಾರೆ, ಲೇಡೀಸೇ ಕರ್ಕೊಂಡು ಬರ್ತಾರೆ, ಲೇಡೀಸೇ ಕರ್ಕೊಂಡು ಬಂದು ಕೆಲಸ ಮಾಡ್ತಾರೆ ಅಂದರೆ ಯಾವ ರೀತಿಯಲ್ಲಿ ನ್ಯಾಯ ಆಗುತ್ತೆ? ಒಂದು ನೆಕ್ಸ್ಟ್ ಸರ್ DC ಸರ್ ಒಂದು ಸಸಿನೂ ಒಂದು ಬೀಗಿರಡು 9 ವರ್ಷ ಕೆಲಸ ಮಾಡಿದ್ದಾನೆ ಸಸಿ ಆಫೀಸರ್ಸು. ಸಸಿ ಮಾತ್ರ ಕೆಲಸ ಮಾಡಿಲ್ಲ ಮುನ್ಸಿಪಾಲ್ಟಿಯಲ್ಲಿ 9 ವರ್ಷ. ಜಯರಾಮನ್ 24 ವರ್ಷ ಇದ್ದಾರೆ. ಜಯರಾಮ್ ಅವರು 24 ವರ್ಷ ಕೆಲಸ ಮಾಡ್ತಾರೆ. ಕೃಷ್ಣಮೂರ್ತಿ ಕೆಲಸ ಮಾಡ್ತಾ ಇದ್ದಾರೆ, ಮೋರ್ ದೆನ್ 25 ಇಯರ್ಸು. ಚಂದ್ರಪ್ಪ ಕೆಲಸ ಮಾಡ್ತಾರೆ. ಅಲ್ಲಿರೋದು ಕ್ಲರ್ಕು ಬೇರೆ ಜನ ಎಲ್ಲ ಕೆಲಸ ಮಾಡ್ತಾರೆ. ಇವರೆಲ್ಲ ಬೇರೆ ಕಡೆ ರಿಮೂವ್ ಮಾಡಬೇಕು. ಅದು ಬಿಟ್ಟರೆ ಬರೀ ಇವರು ಮಾತ್ರ ಅಲಿಗೇಷನ್ ಮಾಡ್ತಾರೆ ಸಸಿ ಮೇಲೆ ಮಾತ್ರ. ಇದು ನ್ಯಾಯ ಇದೆ ಸರ್? ಇದು ನಮ್ಗೆ ಒಂಥರ ಯಾಕೆ ಇದು DC ಸರ್ ಒನ್ ಆಫ್ ದಿ ಆನೆಸ್ಟ್ ಆಫೀಸರ್ ಇನ್ ಡಿಸ್ಟಿಕ್ ಲೆವೆಲಲ್ಲಿ ಒಬ್ಬರು ಮಾತ್ರ 9 ವರ್ಷ ಕೆಲಸ ಮಾಡೋರು ಮಾತ್ರ ರಿಮೂವ್ ಮಾಡಿದ್ದಾರೆ. ಇಲ್ಲಿ ಮೋರ್ ದನ್ ಜಯರಾಮನು, ಕೃಷ್ಣಮೂರ್ತಿ, ಚಂದ್ರಪ್ಪ, ಇನ್ನು ಕ್ಲರ್ಕ್ 4 ಜನ ಇದ್ದಾರೆ. ಅವ್ರದ್ದು ಪಟ್ಟಿ ಮಾತ್ರ ನೋಡಿ ಸರ್, ಎಷ್ಟು ವರ್ಷ ಅಂತ KGF ಅಲ್ಲಿ ಇದ್ದಾರೆ. ಡೆಪ್ಯುಟೇಷನ್ ಹೋಗಿದ್ರೆ ಇಲ್ಲೇ ಬರ್ತಾರೆ, ಇಲ್ಲೇ ಬಂದುಬಿಡ್ತಾರೆ. ಇವರೆಲ್ಲ ರಿಮೂವ್ ಮಾಡಬೇಕಲ್ಲ ಸರ್ KGF ಅಲ್ಲಿ. ಇನ್ನೊಂದು, ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಏನಾದರೂ ಒಂದು RTI ಆಗಿದ್ರೆ RTIಗೆ ರೆಸ್ಪಾನ್ಸಿಬಲ್ ಮಾಡಲ್ಲ, ಕೇಳಿದರೆ ರೆಸ್ಪಾನ್ಸಿಬಲ್ ಕೊಡಲ್ಲ, ಅವರು ಏನು ಕೊಡಲ್ಲ. ಯಾಕೆ ಕೊಡಲ್ಲ ಅವರು? ನಾ DC ಸರ್ಗೆ ಏನಾದರೂ ಒಂದು ಪುಟಪ್ ಮಾಡಿದರೆ ಕೂಡ ಇಲ್ಲಿ ಅವರು ಕಲಿಸಿದ್ರ ಮೇಲೆ ಇವರು ಅದು ಕಿವಿಯಲ್ಲಿ ಹಾಕೊಳ್ಳಲ್ಲ DC ಸರ್. ಇವರು ಏನೋ ಒಂಥರ ಎಡ್ವೈಟಲ್ಲಿ ಇರ್ತಾರೆ. ಇದು ರೀತಿಯಲ್ಲಿ ನ್ಯಾಯ ಇರುತ್ತೆ, ನಮ್ಗೆ ಅರ್ಥ ಆಗಿಲ್ಲ. ನಮ್ಮದು ಏನೋ KGF ಅಲ್ಲಿ ವಿತೌಟ್ ಕ್ಲೀನಿಂಗ್, ಪ್ರಾಪರ್ ಕ್ಲೀನ್ ಮಾಡಲ್ಲ. ಒಂದು ಕೆಲಸ ಮಾಡ್ತಾರೆ ಜನ ಇರ್ತಾರೆ, ಕೆಲಸ ಮಾಡೋ ಜನ ಬಂದು ಮೈನಿಂಗ್ ಏರಿಯಾ ಕಳಿಸ್ತಾರೆ ಅಂದರೆ ಎಷ್ಟು ಜನ ಕಳಿಸ್ತಾರೆ? ಒಂದೊಂದು ಏರಿಯಾಕ್ಕೆ 4 ಜನ 5 ಜನ ಮೂವ್ ಆಗ್ತಾರೆ ಅಷ್ಟೇ. ಮೈನಿಂಗ್ ಬಂದರೆ ಎಲ್ಲಿ ಸರ್ ಕ್ಲೀನ್ ಆಗುತ್ತೆ? ಬರೀ KGF ಅಲ್ಲಿ ಯಾವ ಕ್ಲೀನಿಂಗ್ ಎಲ್ಲ, ಯಾವ ಸ್ವಚ್ಛ ಭಾರತ ಅಲ್ಲ, ಯಾವ ಭಾರತ ಅಲ್ಲ. ಇದು ನಿಜ DC ಸರ್. ಇಲ್ಲಿ ಮುನ್ಸಿಪಾಲಿಟಿ ಕಮಿಷನರ್ ಇರುವುದು ನಮ್ಗೆ ಯಾಕೆ ಫಸ್ಟ್ ಇವರೇ ನೀವು ಒಂದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ತುಂಬ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಯಾಕಂದರೆ ಇಲ್ಲಿ ಮಾಡ್ತಾ ಇರೋದು ಏನಾದರೂ ಒಂದು ಕಂಪ್ಲೇಂಟ್, ಪಬ್ಲಿಕ್ ಜನ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ರೆ ಬೇರೆ ರೀತಿಯಲ್ಲಿ ಬರ್ಲಾಂಗ್ ಮಾಡಿಕೊಂಡು ಅವ್ರ ಮನೆಯವ್ರು ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾರೆ. ಯಾರಾದರೂ ಒಂದು ಸಾರ್ವಜನಿಕ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ರೆ ಇವರೇ ಬಂದು ಒಂದು ಯೂಟ್ಯೂಬಲ್ಲಿ ಕಾನೂನಿದೆ, ಏನಿದೆ, ಒಂದು ಗೌರ್ಮೆಂಟ್ ಅಫಿಷಿಯಲ್, ಒಂದು ಕಮಿಷನರು ಅವ್ರು ಬಂದು ಡೈರೆಕ್ಟಾಗಿ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಕೂತ್ಕೊಂಡು ಕರ್ಸ್ಕೊಂಡು ಕಂಪ್ಲೇಂಟ್ ಕೊಡೋದು ರಾಂಗ್. ಅದು ನಾನು DM ಕೂಡ ಆಲ್ರೆಡಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವ್ರು ಏನು ಮಾಡ್ತಾರೆ, ಯಾರಾದರೂ ಒಬ್ರು ಹೇಳ್ತಾರೆ ಅಂದರೆ ಫಸ್ಟ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರು ಇದು ಒಂದು ಕಮಿಷನರ್ ಲೆವೆಲ್ಗೆ ಏನು ಅಷ್ಟೇನು ಒಳ್ಳೇದಿಲ್ಲ ಅದು DC ಸಾರ್ಗೆ. ನಾವು ಯಾಕಂದರೆ DC ಸಾರು ಬೆಸ್ಟ್ ಆಫೀಸರು, ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತಾರೆ ಅಂದರೆ ಇವ್ರು ಮಾಡ್ತಾ ಇರೋದು ಯಾವುದು ಸರಿ ಇಲ್ಲ ಸಾಹೇಬ್ರೆ. ಇಲ್ಲಿ ಇವರು ಜನ 5 ಜನ ಇದ್ದಾರೆ. ಈಗೇನು ಹೇಳ್ತಾ ಇದ್ದೀನಿ, ಸಸಿ ಮಾತ್ರ 9 ವರ್ಷ ಅಂದರೆ ಜಯರಾಮನು 22 ವರ್ಷ ಮೇಲೆ ಇದ್ದಾರೆ, ಅಲ್ಲೇ ಕೃಷ್ಣಮೂರ್ತಿ ಇದ್ದಾರೆ, ಅಲ್ಲೇ ಚಂದ್ರಪ್ಪ ಇದ್ದಾರೆ,
ಅಲ್ಲಿ ಇನ್ನೂ ವೆಂಕಟೇಶ್ ಸಮಥಿಂಗ್ ಯಾರು ಇದ್ದಾರೆ, ಇನ್ನೂ ಕ್ಲರ್ಕ್ಗಳು ಎಷ್ಟೋ ಜನ ಇದ್ದಾರೆ. ಇವರೆಲ್ಲ ಒಂಥರ ಪಟ್ಟಿ ಮಾಡಿಕೊಂಡು ಬೇರೆ ಕಡೆಯವರು ಹಾಕಿದರೆ ಕ್ಲೀನ್ ಆಗುತ್ತೆ ಮುನ್ಸಿಪಾಲ್ಟಿ. ಇಲ್ಲಾಂದರೆ 101%. ಯಾಕಂದರೆ ಸಸಿಗೆ ಯಾಕೆ ಇವರು ರಿವೆಂಜ್ ತಗೊಳ್ತಾರೆ, ಸಸಿಗೆ ಕಮಿಷನರ್ಗೆ ಸೆಟ್ ಆಗಲ್ಲ. ಇದಕ್ಕೆ ಸಸಿಗೆ ಕಮಿಷನರ್ಗೆ ಸೆಟ್ ಆಗಲ್ಲ. ಸೆಂಟ್ರಲ್ ಕ್ಯಾಸ್ಟ್ ಅವರು ಸಸಿ ಬಂದು ಸೆಂಟ್ರಲ್ ಕ್ಯಾಸ್ಟ್ ಅವರು, ಇವ್ರಿಗೆ ಸೆಟ್ ಆಗಲ್ಲ. ಇವ್ರಿಗೆ ಯಾರು ಸೆಟ್ ಆಗ್ತಾರೆ, ಇವ್ರಿಗೆ ಏನು ಸೆಟ್ರೇಟ್ ಮಾಡಿಕೊಡ್ತಾರೆ ಅವರು ಮಾತ್ರ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಅಂದರೆ ಯಾಕಂದರೆ ಉದಾಹರಣೆ ಇವರು 6 ಗಂಟೆ ಮೇಲೆ ಲೇಡೀಸ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಮಾಡೋಕ್ಕೆ ಬಿಡ್ತಾರೆ. 6 ಗಂಟೆ ನೈಟು 9 o'clock ಕಳಿಸ್ತಾರೆ, 10ಕ್ಕೆ ಕಳಿಸ್ತಾರೆ. ನಮ್ಗೆ ಐಡಿಯಾ ಇಲ್ಲ. ಬೇಕಂದರೆ ನನ್ನ ಹತ್ರ ವಿಡಿಯೋ ಕ್ಲಿಪ್ ಇದೆ. DC ಸಾರ್ ಕೇಳಿದರೆ ಅದು ವಿಡಿಯೋ ಕ್ಲಿಪ್ ನಿಮ್ಮ ಹತ್ರ ನಾನು ಕೊಡ್ತೀನಿ. DC ಸಾರ್ ಕೇಳಿದರೆ ಮಾತ್ರ ಕೊಡ್ತೀನಿ ವಿಡಿಯೋ ಕ್ಲಿಪ್, ಇಲ್ಲಾಂದರೆ DMA ಕೊಡ್ತೀನಿ. DMA ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. ಇದು ಬಿಟ್ಟರೆ ನೆಕ್ಸ್ಟ್ ಕಂಪ್ಲೇಂಟ್ DMA ಹತ್ರ ಹೋಗುತ್ತೆ. ವಿಡಿಯೋ ಕ್ಲಿಪ್ ತಗೊಂಡು DMA ಹತ್ರ ಹೋಗುತ್ತೆ. DC ಸಾರ್ ಕೇಳಿದರೆ ಬಾಬು ನಿಮ್ಮ ಹತ್ರ ಏನಕ್ಕೆ ವಿಡಿಯೋ ಕ್ಲಿಪ್ ಕೊಡಿದ್ರೆ ನಾನು 100% ಕೊಡ್ತೀನಿ ಸರ್. DC ಸಾರ್ ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಜೈ ಹಿಂದ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.